ಇಲ್ಲಿರುವಂಥ ಆಸ್ತಿಗಳನ್ನ ಏನು ಲೇಔಟ್ಗಳು ಮಾಡ್ಕೊಂಡು ಸಂಪಾದನೆ ಮಾಡಿಬಿಟ್ಟು ಮಜಾ ಮಾಡಬೇಕು ಅನ್ನೋದು ನನ್ನ ಆಸೆ ಇಲ್ಲ. ನಾನು ಅವತ್ತು ಬೈ ಎಲೆಕ್ಷನ್ನಲ್ಲಿ ನಮ್ಮ JDSಗೆ ಅಭ್ಯರ್ಥಿಯಾಗದಿದ್ದಾಗ ನಾನು ಬಂದಿದ್ದೆ. ಆವತ್ತಿಂದನೂ ನಾನು ಜನರ ಸಂಪರ್ಕ ಅವ್ರು ಹೇಳಿರೋದಕ್ಕೆ ಇವತ್ತು ನನ್ನ ಹತ್ರ ಯಾರೇ ಬಂದಿದ್ದಾರೆ ಅಂತ ನಾನು ಇಲ್ಲ ಅಂತ ಕಳಿಸಿರೋಂಥ ದಿನಗಳೇ ಇಲ್ಲ. ಅಂದರೆ ಅವತ್ತು ನನ್ನ ಜ್ಞಾಪಕನೇ ಇಲ್ಲ ಅಂತ ಕಳಿಸಿರೋದು. ನನ್ನ ಕೈಲಿ ಸಹಕಾರ ಆದಷ್ಟು ನಾನು ಎಲ್ಲ ತಾಲೂಕಲ್ಲಿರುವಂಥ ಜನತೆಗೆ ಮಾಡಿದ್ದೀನಿ. ನನ್ನೊಂದು ಆಸೆ ಏನಂದರೆ ದೊಡ್ಡಬಳ್ಳಾಪುರದಲ್ಲಿ ಏನೇ ಆಗಲಿ ಗೆಲ್ಲಬೇಕು. ಗೆಲ್ಲಿ ದೊಡ್ಡಬಳ್ಳಾಪುರನ ಒಂಥರವಾಗಿ ಬೇರೆ ನಮ್ಮ ತಾಲೂಕುಗಳಿಗಿಂತ ನಮ್ಮಲ್ಲಿರುವಂಥ ಜಿಲ್ಲೆಯಲ್ಲಿರುವಂಥ ತಾಲೂಕುಗಳಿಗಿಂತ ಉತ್ತಮವಾದ ತಾಲೂಕು ಆಗಬೇಕು ಮಾಡಬೇಕು ಅನ್ನೋದು ನನ್ನ ಆಸೆ. ಅದಕ್ಕೆ ನಾನು ಶ್ರಮ ವಹಿಸಿ ನಂದೇನು ತಪ್ಪಿದೆ ಅಂತ ಎಲ್ಲ ಮತ ಬಾಂಧವರಲ್ಲಿ ಕೇಳಬೇಕು ಅಂತ ನನ್ನ ಆಸೆ. ಇವತ್ತು ಪ್ರತಿಯೊಂದು ಮನೆಗೆ ಹೋಗಿ ಎಲ್ಲರನ್ನೂ ಗೆಲ್ಲಿಸಿದ್ದಾರೆ. ನನ್ನ ಯಾಕೆ ಗೆಲ್ಲಿಸ್ಬಾರ್ದು ಅಂತ ನಾನು ಕೇಳೋದು ನನ್ನ ಧರ್ಮ. ನಾನು ಅವ್ರನ್ನ ಕೇಳಬೇಕು ಅಂತಿದ್ದೀನಿ. ನಾನು 4 ಸಾರಿ ಇವತ್ತು ಚುನಾವಣೆ ನಿಂತಿದ್ದೆ. ನಾನು ಪರಾಭವಗೊಂಡಿದ್ದೀನಿ. ನಂದೇನು ತಪ್ಪಿದೆ ಎಲ್ರಿಗೂ ಕೊಟ್ಟಿದ್ದೀರಿ, ನನಗೊಂದು ಸಾರಿ ಕೊಡಿ ಅಂತ ನಾನು ಅವ್ರನ್ನ ಕೇಳೋದ್ರಲ್ಲಿ ನಂದೇನು ತಪ್ಪಿಲ್ಲ. ನಾನು ಕೇಳ್ತೀನಿ. ಅವರ ಅಭಿಲಾಷೆಯಿಂದ ನಾನು ಮುಂದಿನ ದಿವಸದಲ್ಲಿ ನಿಲ್ಲುವಂಥ ವ್ಯವಸ್ಥೆ ಮಾಡಿದ್ದೀನಿ. ನಿಲ್ಲೋದು ನನ್ನ ಆದಾಯಕ್ಕೋಸ್ಕರ ನಾನು ಮಾಡಲ್ಲ. ನನ್ನ ಆದಾಯಕ್ಕೆ ಮಾಡೋಂಗಿದ್ರೆ ನಾನು ಯಾವತ್ತೂ ಓಡೋಗ್ಬೋದಾಗಿತ್ತು. ನನ್ನ ಆದಾಯಕ್ಕೋಸ್ಕರ ನನ್ನ ಆಸ್ತಿ ಇಲ್ಲಿರುವಂಥ ಆಸ್ತಿಗಳನ್ನು ವ್ಯಾಪಾರಕ್ಕೆ ಇಟ್ಟುಬಿಟ್ಟು ಇಲ್ಲಿರುವಂಥ ಆಸ್ತಿಗಳನ್ನು ಏನು ಲೇಔಟ್ಗಳು ಮಾಡ್ಕೊಂಡು ಸಂಪಾದನೆ ಮಾಡಿಬಿಟ್ಟು ಮಜಾ ಮಾಡಬೇಕು ಅನ್ನೋದು ನನ್ನ ಆಸೆ ಇಲ್ಲ. ನನ್ನ ಆಸೆ ಏನು ಅಂದರೆ ಜನಕ್ಕೆ ಸೇವೆ ಆಗಬೇಕು, ಜನರಿಗೆ ಕಷ್ಟ ಸುಖಗಳು ದೂರ ಹೋಗಬೇಕು, ಸರ್ಕಾರಿ ಸವಲತ್ತು ಹೆಚ್ಚಿಗೆ ಸಿಗುವಂಥ ವ್ಯವಸ್ಥೆ ನಾವು ಮಾಡಬೇಕು. ಎಷ್ಟೋ ದಾರಿ ಇವತ್ತು ಬರೋಂಥ ಸರ್ಕಾರಿ ಸವಲತ್ತುಗಳು ಸರಿಯಾಗಿ ಸೇರಿಸ್ತಾ ಇಲ್ಲ ಇವತ್ತು. ಯಾಕೆ ಅಧಿಕಾರಿಗಳ ಒಂದು ಸ್ನೇಹಮಯ ನಾವು ಬೆಳೆಸ್ಕೊಂಡು ಮುಂದೆ ಮಾಡಿದರೆ ಅದಕ್ಕೆ ದಾರಿ ಸಿಗ್ತದೆ ಅಂತ ನನ್ನ ಅನಿಸಿಕೆ ಇದೆ. ನನ್ನ ಹೋರಾಟ ಇದೇ ರೀತಿ ಪ್ರತಿಯೊಂದು ಮನೆಯಲ್ಲೂ ಯಾಕೆ ನನ್ನ ಸೋಲಿಸ್ತಿದೆ ಅಂತ ಕೇಳುವಂಥ ಶಕ್ತಿ ನನಗೆ ದೇವರು ಕೊಡಬೇಕು ಅಂತೇಳಿ ಯೋಚನೆ ಮಾಡ್ತಾಯಿದ್ದೀನಿ. ಅದರಿಂದ ದೇವರುಗಳ ಒಂದು ಆಶೀರ್ವಾದ ನನ್ನ ಮೇಲೆ ಇರುತ್ತೆ ಅನ್ನೋ ಉದ್ದೇಶ ಇಟ್ಕೊಂಡು ಪ್ರತಿಯೊಂದು ಹಳ್ಳಿನಲ್ಲೂ ಒಂದು ಕಾಲೋನಿ ಆ ಸೈಡಲ್ಲಿ ಇಲ್ಲೇ ಆಗಲಿ ಕೇಳಿದ್ರಿಗಿಲ್ಲ ಅಂದಿರೆ ದೇವಸ್ಥಾನಕ್ಕೆ ಒಂದು ಚಾವಣಿ ಮುಖಾಂತರ ಕಲ್ಲು ಕೊಡೋದಕ್ಕೆ ನನಗೆ ಈಗ ಶಕ್ತಿ ಕೊಟ್ಟಿದ್ದಾರೆ. ಅದನ್ನು ಮುಂದುವರ್ಸ್ಕೊಂಡು ನಾವು ಹೋಗ್ತೀವಿ.